ಜಸ್ಟ್ ಇವಾಗ ಟಾಕ್ಸಿಕ್ ಮೂವಿ ಅರ್ಲಿ ಮಾರ್ನಿಂಗ್ ಶೋ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ತುಂಬ ಬೇಜಾರಾಗ್ಬಿಟ್ಟಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ಸ್ ರೀಚೇ ಆಗಲಿಲ್ಲ. 4 ವರ್ಷ ಕಷ್ಟಪಟ್ಟು ಈ ಥರ ಮೂವಿ ಮಾಡ್ತವ್ರೆ ಅಂದಮೇಲೆ ಅವ್ರ ಥಿಂಕಿಂಗ್ ಲೆವೆಲ್ ಬೇರೆ ಥರ ಇರಬೇಕಾಗಿತ್ತು. ಬಟ್ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವೆಯ್ಟ್ ಮಾಡ್ತಾನೆ ಇದ್ದೆ, ಎಲ್ಲಾದರೂ ಟ್ವಿಸ್ಟ್ ಬರುತ್ತಾ, ಇಲ್ಲ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಹೋಗುತ್ತಾ ಅಂತ. ಬಟ್ ಫಸ್ಟ್ ಹಾಫ್ ಆಗಲಿ ಸೆಕೆಂಡ್ ಹಾಫ್ ಆಗಲಿ ಸ್ಟೋರಿ ಎಲ್ಲೂ ಗ್ರಿಪ್ ಇಲ್ಲ. ಸ್ಕ್ರೀನ್ ಪ್ಲೇನೂ ಅಷ್ಟೇ ಪ್ರಾಪರಾಗಿ ತೊಗೊಂಡಿಲ್ಲ. ಫಸ್ಟ್ ಒಂದು ಸೀನ್ ತೋರಿಸ್ತಾರೆ, ಆಮೇಲೆ ಇನ್ನೊಂದು ಸೀನ್ ತೋರಿಸ್ತಾರೆ, ಮಧ್ಯದಲ್ಲಿ ಅನ್ವಾಂಟೆಡ್ ಸೀನ್ ತೋರಿಸ್ತಾರೆ. ಅದನ್ನೇ ರಿಪೀಟ್ ಹಾಕಿ ಆ ಸ್ಕ್ರೀನ್ ಪ್ಲೇನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಕೆ ಬಂದಿಲ್ಲ. ನಾನೊಂದು ರಾಕಿಂಗ್ ಸ್ಟಾರ್ ಎಷ್ಟು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನನಗೆ 10% ಕೂಡ ಇಂಪ್ರೆಸ್ ಮಾಡಿಲ್ಲ ಮೂವಿ. ನಾನು 4 years ವೆಯ್ಟ್ ಮಾಡಿ ಒಳ್ಳೆ ಮೂವಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಆದರೆ ನನಗೆ ಹೇಳ್ಬಾರ್ದು, ಬಟ್ ನಿಜ ಎಕ್ಸ್ಪೆಕ್ಟೇಷನ್ಸ್ ನಂಗೆ ರೀಚ್ ಆಗಲಿಲ್ಲ. ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಮಾತ್ರ, ಎಲ್ಲರ ಒಪಿನಿಯನ್ ಹಿಂಗೆ ಇರಲ್ಲ. ಬಟ್ ನನಗೆ ಅನಿಸಿದ್ದು ನಾನು ಹೇಳ್ತಿದ್ದೀನಿ. ನಾನು ಇದೇ ರೀಸನ್ಗೆ ಅರ್ಲಿ ಮಾರ್ನಿಂಗ್ ಶೋಗೆ ನೋಡ್ಕೊಂಬಂದಿದ್ದೀನಿ. ಯಾವುದೂ ಸೆನ್ಸರ್ ಬೋರ್ಡಲ್ಲಿ ಕಟ್ ಆಗಬಾರ್ದು, ಎಲ್ಲ ಕ್ಲಿಯರಾಗಿ ಡೀಟೇಲ್ಸ್ ಗೊತ್ತಾಗಬೇಕು ನನಗೆ ಅಂತ. ಬಟ್ ಆದರೂ ನನ್ನ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ. ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಮೂವಿನ ಡ್ರ್ಯಾಗ್ ಮಾಡಿ 3 hour ಮಾಡಿದ್ದಾರೆ. ಮೂವಿನ ನಾರ್ಮಲಾಗಿ ಮುಗಿಸಿದ್ರೆ 2 hour ಮೂವಿ ಆಗಿಬಿಡ್ತಾಯಿತ್ತು. ಸೊ ಕಂಪ್ಲೀಟ್ ಡ್ರ್ಯಾಗ್ ಮಾಡಿದ್ದಾರೆ. ಒಂದು ಸಾಂಗ್ ಚೆನ್ನಾಗಿಲ್ಲ, ಒಂದು ಸಾಂಗಲ್ಲಿ ಒಂದು ಲೈನ್ ಮಾತ್ರ ಚೆನ್ನಾಗಿದೆ, ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ ಹೇಳಿ. ನನಗೆ 2 ಸಲ 3 ಸಲ ನೋಡೋಣ ಅಂದ್ಕೊಂಡೆ. ಬಟ್ ಇವಾಗ ನಾನು 1 time ನೋಡಿದ್ದಕ್ಕೆ ನನಗೆ ಒಂಥರ ಎಕ್ಸ್ಪೆಕ್ಟೇಷನ್ಸು ನನ್ನ ಫುಲ್ ಡೌನ್ ಆಗೋಗಿದೆ. ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಆದರೂ ಹೇಳ್ತೇನೆ, ಪರ್ಸ್ನಲ್ ಒಪಿನಿಯನ್ ಮಾತ್ರ ನೀವು ಹೋಗಿ ನೋಡಿ. ನಿಮ್ಮ ಒಪಿನಿಯನ್ ಬೇರೆ ಥರ ಇರ್ಬೋದು, ನಿಮ್ಗೆ ಇಷ್ಟ ಆಗ್ಬೋದು ಮೂವಿ, ನನಗೆ ಇಷ್ಟ ಆಗಿಲ್ಲ, ನಿಮ್ಗೆ ಇಷ್ಟ ಆಗ್ಬೋದು. ನಿಮ್ಮ ವೇ ಆಫ್ ಅಬ್ಸರ್ವೇಷನ್ ಬೇರೆ ಥರ ಇರ್ಬೋದು. ಸೊ ಫೈನಲಾಗಿ ಏನು ಹೇಳ್ತೀನಿ ಅಂದರೆ, ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ತಗೊಬರಲಿ ಫ್ಯೂಚರಲ್ಲಿ, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಲಿ. ಸೊ ಓಕೆ, ಡಿಪೆಂಡೆಂಟ್ ಬೇರೆ ಕನ್ನಡ ಬಿಟ್ಟು ಬೇರೆ ಕಡೆ ಹೋಗಿ ಬೇರೆ ಡೈರೆಕ್ಷನಲ್ಲಿ ಮಾಡಿದ್ದಾರೆ. ಬಟ್ ಆದರೂ ಒಂಚೂರು ಎಲ್ಲೋ ಡಿಪ್ ಆಯಿತು ಅನಿಸ್ತದೆ. KGF ಕಂಪೇರ್ ಮಾಡ್ತಾ ಇಲ್ಲ ನಾನು. ಬಟ್ ಆದರೂ ಎಷ್ಟನ್ನ ನಾವು ಯಾವ ಲೆವೆಲಲ್ಲಿ ನೋಡಿದ್ದೀವಿ ಆ ಲೆವೆಲಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಅಲ್ಲಿಂದ ಡಿಪ್ ಆದರೆ ನಮಗದು ಒಂಥರ ಲೋ ಫೀಲ್ ಬರುತ್ತೆ. ಓಕೆ, ಇಷ್ಟು ದಿನ ವೆಯ್ಟ್ ಮಾಡಿ ಈ ಮೂವಿ ನೋಡ್ತಾ ಇದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ಏನೋ ಒಂದು ಬೆನಿಫಿಟ್ ಇರಬೇಕಲ್ಲ, ಏನೋ ಒಂದು ಪಾಯಿಂಟ್ ಇರಬೇಕಲ್ಲ ಮೂವಿಯಲ್ಲಿ ನೋಡೋಕ್ಕೆ ಅಂತ. ಬಟ್ ಆ ಥರ ಪಾಯಿಂಟ್ ನನಗೆ ಯಾವುದೂ ಫೀಲ್ ಆಗಲಿಲ್ಲ. ಒಂದು ಸಾಂಗ್ ಕೂಡ ನಂಗೆ ಚೆನ್ನಾಗಿ ಅನಿಸ್ಲಿಲ್ಲ. ಒಂದು ಸಾಂಗಲ್ಲಿ ಕೂಡ ಆ ಸ್ಟೋರಿ ಲೈನಪ್ ಇಲ್ಲ. ಓವರಾಲ್ ಹೇಳಬೇಕು ಅಂದರೆ ನಾವು 5ಗೆ 2 ರೇಟಿಂಗ್ ಕೊಡ್ತೀನಿ. ಬಟ್ ಇದು ನನ್ನ ಪರ್ಸ್ನಲ್ ಒಪಿನಿಯನು. ನಾನೊಂದು ರಾಕಿಂಗ್ ಸ್ಟಾರ್ ಎಷ್ಟು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಾನು ಇದೊಂದು ಪರ್ಸ್ನಲ್ ಒಪಿನಿಯನು. ಸೊ ಅವ್ರವ್ರ ಒಪಿನಿಯನ್ ಬೇರೆ ಬೇರೆ ಇರ್ಬೋದು. ಬಟ್ ನಾನು ಎಲ್ಲರ ಒಪಿನಿಯನ್ ಸೇಮ್ ಇರಬೇಕು ಅಂತ ಹೇಳ್ತಾ ಇಲ್ಲ. ನೋಡಿ, ಮೂವೀಸ್ ನೋಡಿ, ಪೈರಸಿ ಸ್ಟಾಪ್ ಮಾಡಿ, ಮೊಬೈಲಲ್ಲಿ ನೋಡಬೇಡಿ. ಜಸ್ಟ್ ಥಿಯೇಟರ್ಗೆ ಹೋಗಿ ನೋಡಿ, 1 time ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.